ಬಂದ್ ಕೆಲಸ ಆಯ್ತಾ? ಸಿಕ್ಕಿದ್ರಾ ನಿಮ್ಮ ಸೂರಿ? ಹೌದು, ಆಗ್ಲೇ ಏನೋ ಹೇಳ್ತಿದ್ಯಲ್ಲ, ಅಪ್ಪು ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಇದೆ, ದುಷ್ಟಶಕ್ತಿ ಅಂತ. ಆ ದುಷ್ಟಶಕ್ತಿ ಯಾರು ಅಂತ ತಿಳ್ಕೊಬೋದಾ? ಪ್ರಶ್ನೆ ಕೇಳೋದೇ ಉತ್ತರ ತಿಳ್ಕೊಳಕ್ಕಲ್ವಾ? ಮತ್ತೆ ಉತ್ತರ ಗೊತ್ತಿರೋ ಪ್ರಶ್ನೆನ ಕೇಳೋದ್ರಲ್ಲಿ ಏನರ್ಥ? ಅರ್ಥ ಆಗದಿರೋ ಉತ್ತರನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅರ್ಥ ಆಗೋದ್ರಿಂದ ಏನಾದರೂ ಬದಲಾವಣೆ ಆಗೋ ಹಾಗಿದ್ರೆ ಖಂಡಿತ ಅರ್ಥ ಮಾಡಿಸ್ಬೋದು. ಆದರೆ ನಾನು ಬದಲಾಗಲ್ಲ, ನಾನು ಹೀಗೆ ಇರ್ತೀನಿ ಅನ್ನೋರಿಗೆ ಅರ್ಥ ಮಾಡಿಸೋಂಥ ಸಾಹಸ ಮಾಡಬಾರ್ದು. ನಾನಂತೂ ಮಾಡೋಕ್ಕೋಗಲ್ಲ. ಇತ್ತೀಚೆಗೆ ತುಂಬ ಮಾತಾಡ್ತಿದ್ಯಾ? ಯಾರ ಮುಂದೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇಟ್ಕೊಂಡು ಮಾತಾಡು. ನಾನು ಮಾತಾಡೋ ಹಾಗೆ ಮಾಡಿದ್ದು ನೀವೇ ಅಲ್ವಾ? ಸುಮ್ಮನೆ ಹೋಗ್ತಾ ಇರೋನ್ನ ನಿಲ್ಲಿಸಿ ಏನೋ ಕೇಳಿ ಇವಾಗ ಹೀಗಂದ್ರೆ? ನೀನು ಸುಮ್ಮನೆ ಹೋಗ್ತಿಲ್ಲ, ಪ್ರತಿಯೊಂದು ಹೆಜ್ಜೆಲೂ ನನಗೆ ಅಡ್ಡ ಆಗ್ತಾ ಇದೆಯಾ. ಜೋಪಾನ ಅಶೋಕ್, ನನ್ನ ವಿರುದ್ಧ ನಿಲ್ಲೋದಕ್ಕೆ ಹೋಗಿ ನಿನ್ನ ಗುಂಡಿನ ನೀನೇ ತೋಡ್ಕೋಬೇಡ. ಚಿಕ್ಕಿ, ನೀವು ನನ್ನನ್ನು ಹೆದರಿಸ್ತಾ ಇದ್ದೀರಾ ಅಥವಾ ನಿಮಗೆ ಹೆದರಿಕೆ ಆಗಿರೋದಕ್ಕೆ ನನಗೆ ಸೈಡ್ ಹೋಗು ಅಂತ ಹೇಳ್ತಿದ್ದೀರಾ? ಯಾರು ಜೋಪಾನವಾಗಿರಬೇಕು ಅಂತ ನೀವೇ ಯೋಚನೆ ಮಾಡಿ. ಈಗ ನಾನು ಏನೇ ಹೇಳಿದ್ರೂ ನೀನು ಕೇಳೋ ಸ್ಥಿತಿಲಿಲ್ಲ. ಹೋಗು. ಆದರೆ ಅಪ್ಪು ಬಂದ ಮೇಲೆ ನಿನ್ನ ಸ್ಥಾನ ಯಾವುದು ಅಂತ ನಿನಗೆ ತೋರಿಸ್ಕೊಡ್ತೀನಿ. ಪಾತಾಳಕ್ಕೆ ಇಳಿದು ಹೋಗ್ತೀಯಾ, ಹೂತೋಗ್ತೀಯಾ?